ನಮಸ್ಕಾರ. ನಾನು ಗಿರೀಶ್ ಮಾತಾಡ್ತಾ ಇರೋದು ಗುಲ್ಬರ್ಗಾದಿಂದ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಟರ್ ಫ್ರಮ್ ಕರ್ನಾಟಕ. ಇವತ್ತಿನ ವಿಷಯ ಏನಂತಂದರೆ, ಕೆಲವು ಜನ ಬಂದು ಜಾಯ್ನ್ ಆಗ್ತಾರಲ್ಲ ಜಿಮ್ಗೆ, ಜಾಯ್ನ್ ಆಗೋರಾಗಲಿ ಮತ್ತು ಕೆಲವೊಬ್ರು ಮನೆಯಲ್ಲೇ ಕೂತು ಯೋಚನೆ ಮಾಡ್ತಾರೆ. ಜಿಮ್ಮಿಗೆ ಜಾಯ್ನ್ ಆದರೆ ಫಿಸಿಕ್ ಆಗುತ್ತೆ ಮತ್ತು ಬಿಟ್ಟ ಮೇಲೆ ಇಳಿದು ಹೋಗುತ್ತೆ. ಇದೇನು ನೀವು ಯೋಚನೆ ಮಾಡ್ತಿದ್ರಲ್ಲ, 100% ನಿಜ. ಫಿಸಿಕ್ ಸ್ವಲ್ಪ ಫ್ಲಕ್ಚುವೇಟ್ ಆಗುತ್ತೆ, ಡೌನ್ ಅಂತೂ ಆಗೇ ಆಗುತ್ತೆ, ಸ್ಟ್ರೆಂತು ಡೌನ್ ಆಗುತ್ತೆ. ನೀವು ಜಿಮ್ಮಿಗೆ ಜಾಯ್ನ್ ಆಗಬೇಕಾದಾಗ ಏನು ಅಂತ ಯೋಚನೆ ಮಾಡಿ ಜಾಯ್ನ್ ಆಗ್ತೀರಾ? ಒಂದು ಸರ್ತಿ ಫಿಸಿಕ್ಕು ಬೈಸೆಪ್ಸು ಎಲ್ಲ ಸೆಟ್ ಮಾಡಿಬಿಟ್ರೆ ಇಡೀ ಲೈಫ್ ಟೈಮು ನೀವು ಎಕ್ಸಸೈಸ್ ಮಾಡದೇ ಇದ್ರೂ ಅದು ಹಾಗೆ ಇರಬೇಕಂತ ಕಾನ್ಸೆಪ್ಟ್ ಇದೆ ನಿಮ್ಮದು. ಇದೆಲ್ಲ ತಪ್ಪು, ಹಾಗೇನಿಲ್ಲ. ಆ್ಯಕ್ಚುಲಿ ಸ್ಟ್ರೆಂತ್ ಗೇನಿಂಗ್ ಆಗಲಿ ಫಿಸಿಕ್ ಆಗಲಿ ಇದು ಲೈಫ್ ಟೈಮ್ ಫಿಟ್ನೆಸ್ ಅಂತಂದರೆ, ಸುಮ್ಮನೆ ಸ್ವಲ್ಪ ದಿವಸ ಮಾಡಿ ಆಮೇಲೆ ಬಿಟ್ಟರೆ ಹಿಡಿಯುತ್ತೆ ಅಂತ ಹಾಗೇನಿಲ್ಲ. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಿರಿ ಫಸ್ಟ್. ಒಂದು ಮಾತು ಹೇಳ್ತೀನಿ ಕೇಳಿ ನಿಮಗೆ. ನನ್ನ ಹತ್ರ ಇದು ಫ್ಯಾಕ್ಟು, ನನ್ನ ಹತ್ರ ಒಂದು 14 ಇಯರ್ಸ್ದು ಒಂದು ಡಾಗ್ ಇತ್ತು, ಅದು ಈಗಿಲ್ಲ. ಅದರದೇ ಒಂದು ಫ್ಯಾಕ್ಟ್ ಹೇಳ್ತೀನಿ ನಿಮಗೆ. ನನ್ನ ಹತ್ರ ಒಂದು ಡಾಗ್ ಇದ್ದಾಗ ಪಕ್ಕದ ಮನೆ ಹುಡುಗ ಅದಕ್ಕೆ ಜಾಸ್ತಿ ಚೆನ್ನಾಗಿ ಆಟ ಆಡಿಸ್ತಿದ್ದ. ಹೌದಾ, ಆಟ ಆಡಿಸ್ತಾ ಇದ್ದ, ಕೇರ್ ಮಾಡ್ತಿದ್ದ. ಅವಾಗವಾಗ ನಾವು ವಾಕಿಂಗ್ ತೊಗೊಂಡು ಹೋದಾಗ. ಸೊ ಕೆಲವು ಟೈಮು ಒಂದು 15-20 ಡೇಸ್ ನಾನು ಊರಲ್ಲಿ ಇರಲಿಲ್ಲ. ಅವಾಗ ನಾನೇನು ಯೋಚನೆ ಮಾಡಿದೆ, ಯಾರ ಹತ್ರ ಬಿಡಬೇಕಪ್ಪ ಅದು ಡಾಗ್ ಅಂತ. ಸೊ ಅಲ್ಲಿ ಏನಾಯ್ತು ಅಂತಂದರೆ, ನಾನು ಅದೇ ಹುಡುಗನ ಹತ್ರ ಬಿಟ್ಟು ಹೋಗಿದ್ದೆ. ಹೌದಾ, ಬಿಟ್ಟೋದಾಗ ಅವನು ಏನು ಊಟ ಮಾಡಿಸ್ತಿದ್ನಲ್ಲ, ಆಲ್ಮೋಸ್ಟ್ ನಾನು ಸ್ವಲ್ಪ ದಿವಸ ಆಗಷ್ಟು ಫುಡ್ಡು ಕೊಟ್ಟು ಹೋಗಿದ್ದೆ, ಎಸ್ಪೆಷಲಿ ಅದನ್ನು ನಮ್ಮ ನಾಯಿ ಸಲುವಾಗಿ. ಆ ಫುಡ್ ಅವ್ನು ತಿನ್ನಿಸ್ದ, ಎಲ್ಲ ಮಾಡ್ದ. ಆ ಮೇಂಟೆನೆನ್ಸ್ ಅಂತ ಏನು ಇರುತ್ತಲ್ಲ, ಅದು ಭಾಳ ಹೊರಟೋಗ್ಬಿಟ್ಟಿತ್ತು. ಅದಕ್ಕೆ ಕೆಲವೊಂದು ಟೈಮ್ ನಾವು ಸ್ನಾನ ಮಾಡಿಸ್ತಿದ್ವಿ. ಕೆಲವೊಂದು ಮೇಂಟೆನೆನ್ಸ್ ಇತ್ತು ನಮ್ಮ ಡಾಗ್ಗೆ. ಸೊ ನಾನು ಊರಿಂದ ಬರುವಾಗ ನೋಡಿದೆ, ಬಂದಮೇಲೆ ನಾಯಿ ತೆಳ್ಳಗಾಗಿ ಹೋಗಿತ್ತು. ಸೊ ಮೈಂಡ್ ಸೆಟ್ಟು ಫಸ್ಟ್ ಸೆಟ್ ಮಾಡಿಕೊಡ್ರಿ. ಫಿಸಿಕ್ ಅಂದಮೇಲೆ ಇದೊಂದು ಮೇಂಟೆನೆನ್ಸ್. ಚೆನ್ನಾಗಿ ಕಾಣಿಸ್ಬೇಕು, ಫಿಟ್ ಆಗಿರಬೇಕು, 4 ಮಂದಿ ಜನರ ಮಧ್ಯೆ ನಾವು ಚೆನ್ನಾಗಿ ಕಾಣಿಸ್ಬೇಕಂತಂದರೆ ಡಯಟ್ ಕೂಡ ಮಾಡಬೇಕು. ನಿಮ್ಮ ಮೈಂಡ್ ಸೆಟ್ ಏನು, ಜಿಮ್ಮಿಗೆ ಹೋದರೆ ಫಸ್ಟು ಫಿಸಿಕ್ ಆದರೂ ಆಗಲಿ ನಿಮ್ಮದು, ಆದಮೇಲೆ ಇಳಿಯೋದ್ರ ಬಗ್ಗೆ ಯೋಚನೆ ಮಾಡೋಣ. ಸುಮ್ಮನೆ ಅವೆಲ್ಲ ಅಲ್ಲ, ಮೇಂಟೆನೆನ್ಸ್ ಅಂತ ಇರುತ್ತೆ ಫಿಸಿಕ್ಕಿಗೆ. ವೈಕಲಿಗೂ ಇರುತ್ತಂದಮೇಲೆ ಫಿಸಿಕ್ ಇದು ಚೆನ್ನಾಗಿ ಕಾಣಿಸ್ಬೇಕು. ಏಜ್ ಕಡಿಮೆ ಇರುತ್ತೆ, ಇವಾಗ ನಿಮ್ಗೆ ಏನು ಅನಿಸಲ್ಲ. ಏಜ್ ಕಡಿಮೆ ಇದ್ದಾಗ ನೀವೇನು ಮಾಡಿದ್ರೂ ಚೆನ್ನಾಗೇ ಕಾಣಿಸುತ್ತೆ. ಏಜ್ ಆದಮೇಲೆ ಬರುತ್ತೆಲ್ಲ, ಬ್ಯಾಕಪ್ ಇದೇನೋ ಇಲ್ವೋ ಫಿಸಿಕಲಿ ಏನಿದೆ ಅಂತ. ಸೊ ಏಜ್ ಕಡಿಮೆ ಇದ್ದಾಗೇ ಜಾಯ್ನ್ ಆಗಿ. ಜಾಸ್ತಿ ಏಜ್ ಆದಮೇಲೆ ಇದೆ ನಿಮಗೆ ಫಿಟ್ನೆಸ್ ಬ್ಯಾಕಪ್ ಅಂತ ಇರುತ್ತೆ, ಆವಾಗ ನಿಮಗೆ ಫಿಟ್ನೆಸ್ಸು ಚೆನ್ನಾಗಿ ಅನಿಸುತ್ತೆ. ಸುಮ್ಮನೆ ಅಲ್ಲ, ಇದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತಿರೋದು. ನಾವೇ ಸ್ವಲ್ಪ ದಿವಸ ಎಕ್ಸಸೈಸ್ ಮಾಡಿಲ್ಲ ಅಂತಂದರೆ ಮತ್ತೆ ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ಮತ್ತೆ ಮೈಕೈ ಎವ್ರಿ ಮಸಲ್ ಮತ್ತೆ ಸ್ಲೋಲಿ ಪೇನ್ ಆಗುತ್ತೆ. ಗ್ಯಾಪ್ ಮಾಡಿದ್ರೆ ಅಷ್ಟೇ, ಕಂಟಿನ್ಯೂಸ್ಲಿ ಇದ್ದರೆ ಏನಾಗಲ್ಲ. ಬರ್ತಾರೆ ಕೈ ಅಲ್ಲಿ ಪೇನ್ ಆಗ್ತಿದೆ, ಇಲ್ಲಿ ಆಗುತ್ತೆ. ಮತ್ತೆ 1 ತಿಂಗಳಲ್ಲಿ ಬರೋದೇ 2 ದಿವಸ 3 ದಿವಸ. ನಿಮ್ದು ಏನಿರುತ್ತಂದರೆ ಹೈ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಸ್ವಲ್ಪ ಟೈಮಲ್ಲಿ ಜಾಸ್ತಿ ವೇಟ್ ಡೌನ್ ಆಗಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸ್ಬೇಕು. ಅಂಡರ್ ವೇಟ್ ಇರೋರು ಚೆನ್ನಾಗಿ ಕಾಣಿಸ್ಬೇಕು. ಊಟ ಮಾಡಿ ಡೈಜೆಷನ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತಂದಮೇಲೆ ಫಿಸಿಕ್ ಆಗೋಕ್ಕೂ ಸ್ವಲ್ಪ ಟೈಮ್ ಕೊಡಿ. ಹರಿಬರಿ ಮಾಡಬೇಡಿ. ಇದು ಟೈಮ್ ಅಂತೂ ತೊಗೊಳುತ್ತೆ. ಮತ್ತು ಫಿಟ್ನೆಸ್ಸು ಇರುತ್ತೆ, ಮೈಂಡ್ ಸ್ಟ್ರಾಂಗ್ ಆಗುತ್ತೆ, ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ನೀವು ಹೊರಗಡೆ ಏನಾದರೂ ವರ್ಕ್ ಮಾಡ್ತೀರಲ್ಲ, ಸ್ಟಡಿ ಮಾಡೋರಾಗಲಿ ವರ್ಕ್ ಮಾಡೋರಾಗಲಿ, ಕಾನ್ಫಿಡೆಂಟ್ ಲೆವೆಲ್ ಹೈ ಇರುತ್ತೆ ನಿಮ್ಮದು. ಏನಿಲ್ಲ, 1 ಡೇ ಒಳಗಡೆ 1 ಅವರು ಹಾಫ್ ಆನ್ ಅವರು ಟೈಮ್ ಕೊಡ್ರಿ, ಜಾಯಿನ್ ಆಗ್ರಿ. ಮತ್ತು ಇನ್ನೊಂದು, ಪ್ರೊಫೆಷ್ನಲ್ ಫಿಟ್ನೆಸ್ಸಿಂದ ಏನು ಬೆನಿಫಿಟ್ ನಿಮ್ಗೆ ಅಂತಂದರೆ, ಇಲ್ಲಿ ಬಂದ ತಕ್ಷಣವೇ ಎಲ್ಲರೂ ಏನು ಎಕ್ಸಸೈಸ್ ಮಾಡ್ತಾರೆ ಅದೇ ಮಾಡೋದಿರಲ್ಲ. ಜಿಮ್ಮಲ್ಲಿ ಬಂದಮೇಲೆ ನೀವು ಫಸ್ಟು ಮುಂಚೆಯಿಂದ ಎಕ್ಸಸೈಸ್ ಮಾಡ್ತಿರೋ, ಏನು ನಿಮಗೆ ಬಿಗಿನರ್ಸ್ ಎಕ್ಸಸೈಸ್ ಹೇಳಬೇಕು, ಅದು ಸೆಟ್ ಮಾಡೋದೇ ನಾವು ಪ್ರೊಫೆಷ್ನಲ್ದವ್ರು. ಯಾರು ಭಾಳ ವರ್ಷ ಫಿಟ್ನೆಸ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡಿರ್ತಾರೋ ಅವ್ರು ನಿಮ್ಮ ಫಿಸಿಕ್ ನೋಡಿದ ತಕ್ಷಣವೇ ಅವರಿಗೆ ಗೊತ್ತಾಗುತ್ತೆ ನಿಮಗೆ ಯಾವ ಎಕ್ಸಸೈಸ್ ಸೆಟ್ ಮಾಡಬೇಕಂತ. ಸೊ ಅದೇ ಎಕ್ಸ್ಪೀರಿಯನ್ಸ್ ಅಂತ ಅನ್ನೋದು. ಬಂದ ತಕ್ಷಣ ಅಡ್ವಾನ್ಸ್ ಎಕ್ಸಸೈಸ್ ಆಗಲಿ ಸೂಪರಿಯರ್ ಎಕ್ಸಸೈಸ್ ಆಗಲಿ ಮಾಡಬಾರ್ದು. ಬಿಗಿನರ್ಸ್ ಎಕ್ಸಸೈಸೇ ಮಾಡಬೇಕು. ಸುಮ್ಮನೆ ಹೋಗಿ ಹೆವಿ ಲಿಫ್ಟ್ ಮಾಡೋದಾಗಲಿ ಡೆಡ್ ಲಿಫ್ಟ್ ಮಾಡೋದಾಗಲಿ ಮಾಡಬಾರ್ದು. ಫಸ್ಟು ಮೈಂಡ್ ಸೆಟ್ ಮಾಡ್ಕೊಳ್ರಿ, ನಿಮಗೆ ಫಿಟ್ನೆಸ್ಗೋಸ್ಕರ ಬಂದಿದ್ದೀರೋ, ಕಾಂಪಿಟೇಷನ್ಗೋಸ್ಕರ ಬಂದಿದ್ದೀರೋ, ವೇಟ್ ಡೌನ್ ಮಾಡ್ಬೇಕಂತ ಬಂದಿದ್ದೀರೋ. ಇದರಲ್ಲಿ 80% ಜನ ಮದುವೆಗೋಸ್ಕರನೇ ಮಾಡ್ತಿರ್ತಾರೆ. ಇರಲಿ, ಅದನ್ನು ಒಳ್ಳೇದೇ. ಬಟ್ ಆದರೆ ಏನಿದೆ, ಲೈಫಲ್ಲಿ ಜಾಯಿನ್ ಆಗೋದು ಲೇಟ್ ಆದರೂ ಪರವಾಗಿಲ್ಲ, ಕಂಟಿನ್ಯೂಸ್ ಆಗಿರ್ಬೇಕು ಅಷ್ಟೇ, ಮತ್ತೇನಿಲ್ಲ.
ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ನಮಸ್ಕಾರ.